ಇದು ನನ್ನ ಫಸ್ಟ್ ವಿಡಿಯೋ. ಏನಪ್ಪ ಅಂತಂದರೆ ರಾಯರ ಮಹಿಮೆ ತುಂಬಾ ಅಪಾರ. ರಾಯರನ್ನ ಯಾರೇ ನೋಡಬೇಕಂತ ಅಂದರೆ ಇಲ್ಲ ರಾಯರೇ ಅವರನ್ನು ಕರೆಸ್ಕೊಳ್ತಾರಂತೆ. ಸೊ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಪ್ಲ್ಯಾನೇ ಇರಲಿಲ್ಲ. ಜಸ್ಟ್ 1 or 3 ಅವರ್ಸಲ್ಲಿ ಟ್ರೈನ್ ಬುಕ್ ಮಾಡಿ ಮಂತ್ರಾಲಯಕ್ಕೆ ಹೊರಟ್ವಿ. ಮಾರ್ನಿಂಗ್ 6:30 7:30 ಒಳಗಡೆ ಎಲ್ಲ ನಾವು ಮಂತ್ರಾಲಯ ತಲುಪಿದ್ವಿ. ಅಲ್ಲಿಂದ ಕಾರ್, ಆಟೋ ಯಾವುದ್ರಲ್ಲಾದರೂ ಹೋಗ್ಬೋದು. ನಾವು ಮಂತ್ರಾಲಯದೊಳಗಡೆ ಹೋಗ್ಬೇಕಂದ್ರೆ 8:30 ಆಗೇ ಹೋಗಿತ್ತು. ಸೊ ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲಿ ಹತ್ರದಲ್ಲೇ ನಿಯರ್ ಇರಬೇಕು ಅಂತ ಹೇಳ್ಬಿಟ್ಟು ರೂಮ್ ಬುಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಮಾಡೋಣ ಅಂತ ರೆಡಿ ಆದ್ವಿ. ಸೊ ನಾವು ಯಾವಾಗಲೇ ಹೋದ್ರೂ ರಾಯರ ದರ್ಶನ ಆದಮೇಲೆ ನಾವು ತಿಂಡಿ ಮಾಡೋದು. ಸರಿ ಅಂತ ಹೇಳ್ಬಿಟ್ಟು ರಾಯರ ದರ್ಶನ 1 ಸಲ ಅಲ್ಲ 2 ಸಲ 3 ಟೈಮ್ಸ್ ಮಾಡಿದ್ವಿ. ಸೊ ರಾಯರ ನಂದು ಒಂದು ಸಣ್ಣ ಅಳಿವು ಸೇವೆ ಅಂತ ಹೇಳ್ಬಿಟ್ಟು ನನಗೆ ಹೋದಾಗೆಲ್ಲ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಮಕ್ಕಳದು ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ರಾಯರ ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯೂವಲ್ಲಿ ನಿಂತಿದ್ವಿ. ಜನ ಅಷ್ಟು ಇಲ್ಲದ ಕಾರಣ ನಮಗೆ ಪ್ರಸಾದ ಬೇಗನೆ ಸಿಕ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಸೊ ಅಲ್ಲಿ ಒಬ್ಬರು ಆಂಟಿ ಕೈಗೆ ಗೋರಂಟಿ ಹಾಕ್ತೀನಿ ಅಂತ ಹೇಳಿದ್ರು. ಜಸ್ಟ್ 2 ರೂಪೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಓಕೆ ಆಂಟಿ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ. 2 ರೂಪೀಸು ಅಂತ ಹೋಗ್ಬಿಟ್ಟು ಏನು 20 ರೂಪೀಸಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಅಂದ್ಕೊಂಡು ನಾನು ಸರಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ. ಆಂಟಿ ಲಾಸ್ಟಲ್ಲಿ 50 ಆಯಿತು ಅಂತಂದರು. 50 ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಾನು 10 ಮಿನಿಟ್ಸ್ ಕೌಂಟ್ ಮಾಡಿದ್ದೀನಿ. 2 ರೂಪೀಸ್ ಅಂತ ಅವರು 5 ಚಿಕ್ಕದು ಅಲ್ಲಿ ಚಿಕ್ಕದೆಲ್ಲ ಹಾಕ್ತಾರೆ ನೋಡಿ, ಅದಕ್ಕೆಲ್ಲ 2 ರೂಪೀಸ್ ಅಂದರೆ 10 ರೂಪೀಸ್ ಅಲ್ಲೇ ಆಗೋಗ್ಬಿಡುತ್ತೆ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಅಬ್ಸರ್ವ್ ಮಾಡಿ, ನಂತರನೇ ನಿಮಗೂ ಅನುಭವ ಆಗೇ ಆಗುತ್ತೆ. ಸೊ ಇದೊಂದು ಹೊಸ ಅನುಭವ. ನಾವು 2 ರೂಪೀಸ್ ಅದು ಚಿಕ್ಕ ಅಮೌಂಟ್ ಅಂದ್ಕೊಂಡು ಹೋಗ್ತೀವಿ, ಕೊನೆಗೆ ಅದು 50 ರೂಪೀಸ್ ಆಯಿತು. ಸರಿ ಆಂಟಿ ಅಂತ ಹೇಳ್ಬಿಟ್ಟು ಆಂಟಿಗೆ ಕೊಟ್ಟು ಕೊನೆಗೆ ನಮ್ಮ ಹಸ್ಬೆಂಡ್ ನೇಮ್ ಒಂದು ಇನ್ಸಿಲ್ ಹಾಕಿಸ್ಕೊಂಡು ಮತ್ತೆ ಕೊನೆಯದಾಗಿ ರಾಯರ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಹೋದ್ವಿ. ಸೊ ರಾಯರು ಇದ್ದಾರೆ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ನನ್ನ ಫಸ್ಟ್ ವೀಡಿಯೋ ನಾನು 1 ಇಯರಿಂದ ವೆಯ್ಟ್ ಮಾಡ್ತಾಯಿದ್ದೆ. ವೀಡಿಯೋ ಮಾಡಬೇಕು ಅಂತ ಫಸ್ಟ್ ವೀಡಿಯೋ ನಾನು ರಾಯರದೇ ಮಾಡಬೇಕು